ಒಂದ್ ಸ್ವಲ್ಪ ಕಡು ಬಡತನ. ಹಂಗಾಗಿ ದುಡ್ಕೊಂತಿಲ್ಲಕ ಅಜ್ಜಿ ತಾತನ ಬಳಿ ಬಂದಿವ್ರಿ. ಅಲ್ಲಿ ಪಪ್ಪಾಗ ಏನೋ ಸಮಸ್ಯೆಗಳಾಗಿ ಅವ್ರ ಒಂದು ನಮ್ಮಿಂದ ದೂರ ಆದ್ರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ರಾಮನೇ ಅಧರ್ಮವನ್ನ ಅಳಿಸಲಿ ಧರ್ಮವನ್ನು ಉಳಿಸಲಿ ಅಂತ ನನ್ನ ಯಾತ್ರೆನ ಶುರು ಮಾಡಿದ್ದೀನಿ ಅಷ್ಟೇ. ಅವಾಗ ನಾನು ತೆಲಾಗ್ ಬಂದಿದ್ದೆ ಸ್ಟಾಪ್ ರೇಪ್ ಯಾತ್ರೆ. ಈಗ ಸಣ್ಣ ಹುಡುಗಿ ಹಿಡಿದು ದೊಡ್ಡವ್ರ ತನ ಅಜ್ಜಿಯರ್ ಬಿ ಸೇಫ್ ಇಲ್ರಿ. ನಾ ಎಜುಕೇಶನ್ ದಾಗ ಜೀರೋ ಅದೇನ್ರಿ. ಜೀವನದಾಗ ಏನಂದ್ರೆ ಅಂತ ಹೊಡೆದಿವ್ರಿ ಗಾಡಿ. ಪ್ರೇಮಾನಂದ್ ಮಹಾರಾಜರ ದರ್ಶನ ಆಯ್ತ್ರಿ. ಹೊರಳಗ್ ಹತ್ತೀನ್ರಿ. ಕೃಷ್ಣನ್ ಭೂಮಿ ಆದ್ರಿ ಹಚ್ಕೊಂಡಿ ಅಂದ್ರ ಬರಂಕೆ ಆಗಲ್ರಿ. ಸಿಕ್ಕಾಪಟ್ಟೆ ನೋವು ಆಯ್ತ್ರಿ ಬರುವಾಗ. ಬಟ್ ನಾ ಹೋಗ್ತೇನ್ರಿ ವಾಪಸ್. ಇಂದ ಬಂದ್ಮೇಲೆ ಸುಮಾರು ಒಂದ್ 15-20 ಜನ ಎಲ್ಲರಿಗೆ ರಾಧೆ ಅನ್ಕೊಂತೀರಿ. ನಂದು ಇದೆ ಅನಿವಾರ್ಯ. ಏನಾದ್ರೆ ತುಳಸಿ ಮೇಲೆ ಬಿಚ್ಚಂಗ ಆಗಲ್ಲ. ಈಗ 90% ನಂದು ಜರ್ನಿಗೆಲ್ಲ ಅವರೇ ಹೆಲ್ಪ್ ಮಾಡಿರಿ. ಒಬ್ರೇ ರೀ. ಯಾರವರು? ಆತ್ಮೀಯ ವೀಕ್ಷಕರಿಗೆಲ್ಲ ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿ ಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದರ. ಸಾಕಷ್ಟು ಈ ಕೆಲವೊಂದು 2-3 ತಿಂಗಳಿಂದ ಯಾರ್ಯಾರೆಲ್ಲ ರೀಲ್ಸ್ ಎಲ್ಲ ನೋಡ್ತಿರ್ತಿರಲ್ಲ, ಸ್ಕ್ರೋಲ್ ಮಾಡಿದ್ರೆ ಸಾಕು ಇವ್ರ ವಿಡಿಯೋಗಳೇ ಬರ್ತಿದ್ವು. ನಮ್ಮ ವಿಜಯಪುರದಿಂದ ದೂರದ ಉತ್ತರ ಪ್ರದೇಶದ ಅಯೋಧ್ಯೆವರೆಗೂ ಸೈಕಲ್ ಯಾತ್ರೆ ಮೂಲಕ ಪ್ರಯಾಣಿಸಿ ಅದನ್ನ ಯಶಸ್ವಿಯಾಗಿ ಮುಗಿಸ್ಕೊಂಡು ಇವತ್ತು ನಮ್ಮೊಂದಿಗಿದಾರ. ನಾವು ನೋಡಿರ್ತೀರಿ, ನೋಡಿದ ತಕ್ಷಣ ಕುನ ಹಿಡಿಬಹುದು ಸಾಕಷ್ಟು ಜನ. ಚಂದ್ರಕಾಂತ್ ಮಾಳೇಕರ್ ಅವರು. ಇವರನ್ನ ಶಾರ್ಟ್ ಆಗಿ ನಾನೇ ಸಿಎಂ ಅಂತೇಳಿ ಐಡಿ ಇಟ್ಕೊಂಡರವರು. ಇವತ್ತ ಸಿಎಂ ಅನ್ಕೊಂಡು ಸಿಎಂ ಕತೆ ನಮ್ ಜೊತೆ ನಮ್ಮೊಂದಿಗಿದಾರ. ಚಂದ್ರಕಾಂತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ. ಇದು ನಾನೇ ಸಿಎಂ ಮಾತಾಡಕತ್ತೀನಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಓಕೆ, ಈಗ ಫಸ್ಟ್ ಈ ಸಿಎಂ ಕತೆ ಹೇಳ್ಬಿಡ್ರಿ ನಮ್ಗೆ. ಏನ್ ಸಿಎಂ ಇದು? ಚಂದ್ರಕಾಂತ್ ಮಾಳೇಕರ್ ರೀ. ಸಿ ಅಂದ್ರ ಚಂದ್ರಕಾಂತ್ ರೀ, ಎಂ ಅಂದ್ರ ಮಾಳೇಕರ್. ಓ, ಸಿಎಂ ಕರೆಕ್ಟ್ ಕೂಡ್ಬಿಟ್ಟ ನಿಮಗದ. ಹುಟ್ಟದ್ಲೇನೆ ಬಂದ್ಬಿಟ್ಟದ. ಹುಟ್ಟದ್ಲೇನೆ ಸಿಎಂ ನೀವು. ತುಂಬಾ ಸಂತೋಷ. ಈಗ ಒಂದಿಷ್ಟು ಬೇಸಿಕ್ ಪರಿಚಯ ನಮ್ಮ ಚಂದ್ರಕಾಂತ್ ಅವ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಆಗೋದಾದ್ರ, ಚಂದ್ರಕಾಂತ್ ಅವ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡ್ಕೊಳ್ಳೋದಾದ್ರೆ ಹೆಂಗ್ ಮಾಡ್ಕೋತೀರಿ? ಮೂಲತಃ ಯಾವ ಊರ್ದವ್ರು, ಕುಟುಂಬ, ಶಿಕ್ಷಣ ಎಲ್ಲ ಒಂದೇ ಮಾತಿನ ಮುಗಿಸ್ಲಿ ಹೇಳ್ರಲ್ಲ. ನಾನ್ ಮೂಲತಃ ನಮ್ ಪಪ್ಪನೂರ್ ಬಂದ್ಬಿಟ್ರಿ ಸೊಲ್ಲಾಪುರ್ ಡಿಸ್ಟಿಕ್ ದುದ್ನಿ ಅಂತ ಒಂದು ಊರ್ ಬರ್ತದ್ರಿ. ಆ ಊರಿನವನು. ಬಟ್ ಮಮ್ಮಿ ಊರ ಇದೆ ವಿಜಯಪುರ ಡಿಸ್ಟಿಕ್ ಬಳಗಾನೂರ್. ನಮ್ ಸಿಂದಗಿ ಹತ್ರ ಬಳಗಾನೂರ್. ಬಟ್ ನಾನೀಗ ಪ್ರೆಸೆಂಟ್ ಇರೋದು ಬಿಜಾಪುರದಾಗ್ರಿ. ನಂದ ಒಂದ್ ಹಿಂಗ ಒಂದ್ ಸೈಕಲ್ ಅದ್ರಿ. ಎಲ್ಲಾ ಕಡೆ ಒಂದೇ ತರಲ್ಲಿ ದೀಪ ಇಟ್ಟಿಲ್ಲ. ಸೈಕಲ್ ಅಲ್ಲೂ ಅದ, ನಿಂಬಲ್ಲಿನೂ ಸೈಕಲ್ ಅದ. ಒಂದೇ ತರಲ್ಲಿ ದೀಪ ಇಟ್ಟಿಲ್ರಿ ನಾ. ಫಸ್ಟಿಗೆ ಅಂದ್ರ ಪಪ್ಪ ಮಮ್ಮಿ ದುಡ್ಕೊಂಡ್ ತಿನ್ನಾಕ್ ಹೋಗ್ತಿದ್ರಿ. ದುಡ್ನಿ ನಾವು ಪ್ರಾಪರ್ ಇದ್ದೀವ್ರಿ. ಅಲ್ಲಿದಿಂದ ಒಂದು ಅಲ್ಲೇ ಸೊಲ್ಲಾಪುರ ಜಿಲ್ಲಾ ಒಂದು ಹುಡ್ಗಿ ಅಂತ ಒಂದು ಊರ್ ಬರ್ತದ್ರಿ. ಅಲ್ಲಿ ಒಂದ್ 5 ವರ್ಷ ಆಗಾನ ಮತ್ ವಾಪಸ್ ದುದ್ನಿಗ್ ಬಂದಿವ್ರಿ. ದುದ್ನಿದಿಂದ ನೆಕ್ಸ್ಟ್ ಬಂದಿದ್ದು ಬಳಗಾನೂರಿ. ಯಾಕಂದ್ರ ಸಮಸ್ಯೆಗಳ್ರಿ, ಒಂದ್ ಸ್ವಲ್ಪ ಕಡು ಬಡತನ. ಹಂಗಾಗಿ ದುಡ್ಕೊಂತಿಲ್ಲಕ ಅಜ್ಜಿ ತಾತನ ಬಳಿ ಬಂದಿವ್ರಿ. ಅಲ್ಲಿ ಪಪ್ಪಾಗ ಏನೋ ಸಮಸ್ಯೆಗಳಾಗಿ ಅವ್ರ ಒಂದು ನಮ್ಮಿಂದ ದೂರ ಆದ್ರಿ. ದೂರ ಆಗಾನ ಮಮ್ಮಿ ಸ್ವಲ್ಪ ಆರೋಗ್ಯ ಸಮಸ್ಯೆದಿಂದ ಇದು ಆಗ್ಯಾರ ಈಗ. ಸೊ ಅವ್ರಿಗೆಲ್ಲ ಇಲ್ಲೇ ಮಾಮಗಳ ಬಲ್ಲಿ ಅದಾರ್ರಿ. ನಾ ಇಲ್ಲಿ ಬಿಜಾಪುರದಾಗ ಹಾಸ್ಟೆಲ್ದಾಗ ಅದೇನ್ರಿ. ಏನ್ ಓದಾತೀರಿ ಈಗ? BSc 5th ಸೆಮ್ ಅದ. ಎಲ್ಲಿ? ಇಲ್ಲೇ ಜಗಜ್ಯೋತಿ ಬಸವೇಶ್ವರ ಕಾಲೇಜ್. ಸರಿ, ತುಂಬಾ ಸಂತೋಷ. ಈಗ ಡೈರೆಕ್ಟ್ ಆಗಿ ಮ್ಯಾಟರ್ ಬರೋದಾದ್ರ, ಈಗ ನಿಮ್ಮನ್ನ ನಾವು ಗುರುತಿಸೋದೇ ಎದರಿಂದಪ್ಪ ಅಂತಂದ್ರ ನಮ್ ಬಿಜಾಪುರದಿಂದ ಅಯೋಧ್ಯೆ ತನ ಸೈಕಲ್ನ್ಯಾಗ ಹೋಗಿರ ಅನ್ನೋದು ಒಂದು ಇಂಪಾರ್ಟೆಂಟ್. ಈಗ ಈ ಸೈಕಲ್ ಕುರಿತು ಏನ್ ಯಾವಾಗ ಕಲ್ತ್ರಿ? ಸೈಕಲ್ ಅನ್ನೋದು ನಮ್ಗೆ ಏನ್ ಇರುತ್ತೆ ಅಂದ್ರೆ ಬಾಲ್ಯದಾಗ ಎಲ್ಲರಿಗೊಂದು ಕನಸು, ಹವ್ಯಾಸ. ಸೈಕಲ್ ಓಡಿಸ್ಬೇಕು ನಾವು, ಅದು ಅಡ್ಡಗಾಲ ಹಾಕೋ ಹೆಂಗ್ ಒಟ್ಟ ಸೈಕಲ್ ಕಲಿಬೇಕು ಅನ್ನೋದು ಒಂದು ಚಾಲೆಂಜ್ ಇರ್ತೈತೆ ಎಲ್ಲರಿಗೆ. ನೀವು ಸೈಕಲ್ ಕಲ್ತ ಮ್ಯಾಗ ಇಲ್ಲೇ ಓಡಿಸೋದಲ್ಲ, ಅಯೋಧ್ಯೆ ತನ ಹೋಗಿ ಬಂದಿರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಒಂದ್ ರಾಮನಾಮ ಜಪ ಅಂತಾನೆ ಅನ್ಬೋದ್ರಿ. ಬಟ್ ಒಂದ್ ಉದ್ದೇಶ ಐತ್ರಿ ಅದ್ರಿಂದ. ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನನ್ ಸೈಕಲ್ ಯಾತ್ರೆ ಇಲ್ಲಿ ಡ್ಯಾಬೇರಿ ವಾಗ್ದೇವಿ ಅಂತ ಫಸ್ಟ್ ಜರ್ನಿ ಅಂತ. ಫಸ್ಟ್ ಅಲ್ಲಿಗೆ ಹೋಗಿದ್ದು. ಅವಾಗ ಹೋಗ್ಬೇಕಂತ ಏನ್ ಇಂಟೆನ್ಷನ್ ದಿಂದ ಹೋಗಿತ್ತಿಲ್ರಿ. ಸುಮ್ನೆ ತಾಯಿ ದರ್ಶನ ಮಾಡ್ಬೇಕಂತ ಹೋಗಿದ್ದವ್ರಿ. ಆಮೇಲೆ ಇನ್ನು ಇದ್ರ ಖುಷಿ ಬಾಳ ಖುಷಿ ಅದ ಅನಸ್ತ್ರಿ ನನ್ ಮನಸ್ಸಿಗೆ. ಆಮೇಲೆ ನೆಕ್ಸ್ಟ್ ನಂದು ಹಿಡಿದಿದ್ದ ದಾರಿ ಆಂಜನೇಯನ ಬಲ್ಲಿ, ಅಂಜು ಅಂತ ಕರಿತೀನಿ ನಾ ಪ್ರೀತಿಯಿಂದ. ಅಂಜನಾದ್ರಿ ಬೆಟ್ಟ. ಅಲ್ಲಿ ಹೋದೇವ್ರಿ. ನೆಕ್ಸ್ಟ್ ಅಲ್ಲಿದಿಂದ ಬಂದ್ವಿ. ಅಲ್ಲಂತೂ ಸಿಕ್ಕಾಬಿಟ್ಟು ಸಪೋರ್ಟ್ ಸಿಕ್ತಿರಿ. ಫಸ್ಟಿಗೆ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಜರ್ನಿ ಫಸ್ಟ್ ಇಲ್ಲೇ ಲೈಫ್ ಸ್ಟೈಲ್ ಬ್ಲಾಗ್ಸ್ ಮಾಡ್ತಿದ್ದೆ. ಒಂದು 10K ಆಗಕ್ ಬಂದಿದ್ರು. ಯಾವಾಗ್ಲಿಂದ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? 2023. ಅಂದ್ರ ಈ ಸೋಷಿಯಲ್ ಮೀಡಿಯಾದಿಂದ ಸೈಕಲ್ ಹಾಬಿ ಬೆಳೀತು ಅಥವಾ ಸೈಕಲ್ ಹಾಬಿಯಿಂದ ಸೋಷಿಯಲ್ ಮೀಡಿಯಾ ತಗೊಂಡ್ರು? ಸೋಷಿಯಲ್ ಮೀಡಿಯಾ. ಫಸ್ಟ್ ಸೋಷಿಯಲ್ ಮೀಡಿಯಾ. ಏನ್ ಮಾಡ್ತಿದ್ರಿ ವಿಡಿಯೋಸ್ ಅದ್ರಾಗ? ಲೈಫ್ ಸ್ಟೈಲ್ ಬಾಕ್ಸ್. ಅಂದ್ರೆ ಡೈಲಿ ಏನೇನ್ ಮಾಡ್ತೀರ ಅನ್ನೋದು? ಸುಮ್ಮತಿಂದ ಉಂಡ ಇಲ್ಲಿ ಹೋದೆ, ಅವ್ರ ಜೋಡಿ ಮಾತಾಡಿದ್ವಿ. ಎಲ್ಲ
ನಡೀತ್ರಿ. ಹ್ಮ್ ಹ್ಮ್ ಅದ ಒಂದು ಜನರಿಗೆ ಖುಷಿ ಕೊಡಾಕತ್ರಿ, ನೋಡಾಕ್ ಖುಷಿ ಆಗತ್ತದ ಬೈ ಹಿಂಗ್ ಮಾಡು ಮಾಡ್ತೀವಿ, ನಾನು ಸಪೋರ್ಟ್ ಮಾಡ್ತೇವೆ. ಸಪೋರ್ಟ್ ಸಿಗಾಕತ್ತಿತ್ತು. ಈ ವಾಗ್ದೇವಿಗೆ ಹೋಗಿ ಬಂದಿವ್ರಿ ಅದೇ ಟೈಮ್ದಾಗ. ಅದು ಒಂದು 3 ಲಕ್ಷ 4 ಲಕ್ಷ ವ್ಯೂಸ್ ಬಂದು. ನನಗ ಅನಸ್ತಿದ್ರೊಳಗೆ ಏನೋ ಖುಷಿ ಅದ, ನನಗೂ ನೆಮ್ಮದಿ ಸಿಗಾಕತ್ತದ. ನೆಕ್ಸ್ಟ್ ಹೋದಿವ್ರಿ ಅಂಜನಾದ್ರಿ. ಅಂಜನಾದ್ರಿ ಆದ್ಮೇಲೆ ಈಗ ಅಂಜನಾದ್ರಿ ನಮ್ ಕರ್ನಾಟಕದಾಗ ಇಲ್ಲೇ, ವಾಗ್ದೇವಿನೂ ಇಲ್ಲೇ ಸಮೀಪದ ಸ್ಥಳ, ಇದೆಲ್ಲ ಓಕೆ. ಈಗ ದೂರದ ಉತ್ತರ ಪ್ರದೇಶದ ಅಯೋಧ್ಯಕ್ಕ ಅದು ಸೈಕಲ್ ಮೂಲಕ ಹೋಗ್ಬೇಕಂತೇಳಿ ಈ ಯೋಚನೆ ಯಾಕೆ ಬಂತು? ಯೋಚನೆ ನಾನು ಈಗ ಇತ್ತೀಚೆಗಂತ ರಾಮ ಮಂದಿರ ಟ್ರೆಂಡಿಂಗ್ ದಾಗ ಆದ್ರಿ. ಹಂಗ ರಾಮನ ದರ್ಶನ, ನಮ್ಮ ಗುರು ಅಂತಾನೆ ಅನ್ಕೋತೀವ್ರಿ. ರಾಮನಿಗೆ ಮರ್ಯಾದಾ ಪುರುಷೋತ್ತಮ, ಅವರಿಂದ ಕಲಿಯೋದು ಬಾಳ ಅದ್ರಿ ನಾವು. ಸೊ ಹಾಗಾಗಿ ರಾಮನ ಮಂದಿರ ಆಗ್ಯದ, ಹೋಗ್ಬೇಕು. ಹೋದ್ರ ಹೆಂಗಿದ್ರು ಆಂಜನೇಯ ಭೇಟಿ ಆಗಿ ಬಂದಿವಿ. ರಾಮನ ಬಲಗೈ ಬಂಟರ್ ಬಲ್ಲೇ ಹೋಗಿನ, ರಾಮನ ಬಲ್ ಹೋಗ್ಬೇಕನ್ನೋದು ಒಂದು ಆಸೆ ಐತ್ರಿ. ಹಂಗಾಗಿ ಹೋದಿವ್ರಿ. ಹೋಗುವಾಗ ಯಾಕೆ ಹೋಗ್ಬೇಕು, ಸುಮ್ ಹೋದ್ರಲ್ಲ, ಉದ್ದೇಶ ಇರ್ಬೇಕಲ್ಲ. ರಾಮ ಒಂದು ಹೆಣ್ಣಿನ ಸಲುವಾಗಿ ಒಂದು ರಾವಣ ಲಂಕಾ ದಾಳಿ ಮಾಡಿ ರಾವಣ ಸಂಹಾರ ಮಾಡಿ ಆ ರಾಮನ ಬಲ್ಲಿ ಹೊಲಗತಿ ಅಂದ್ರ ಆ ರಾಮನ ಮೇಲೆ ನಾವು ಏನ್ರಿ, ಅವಾಗ ನನ್ ತೆಲಾಗ್ ಬಂದಿದ್ದೆ ಸ್ಟಾಪ್ ರೇಪ್ ಯಾತ್ರ. ಈಗ ಸಣ್ಣ ಹುಡುಗಿ ಹಿಡಿದು ದೊಡ್ಡವ್ರ ತನ ಅಜ್ಜಿಯರ್ ಬಿ ಸೇಫ್ ಇಲ್ರಿ. ನಮ್ ದೇಶಕ್ಕೇನೋ ಸ್ವಾತಂತ್ರ್ಯ ಸಿಕ್ಕದ್ರಿ, ಆದ್ರ ನಮ್ ಹೆಣ್ಮಕ್ಳಿಗೆ ಇನ್ನೂ ಸಿಕ್ಕಿಲ್ರಿ. ಹೆಣ್ಮಕ್ಳ ದೃಷ್ಟಿಯಿಂದ ಸ್ವಾತಂತ್ರ್ಯ ಸಿಕ್ಕಿಲ್ರಿ. ಏನ್ ಮುಂದಿನ ದಿನಮಾನಗಳಲ್ಲಿ ಆ ರಾಮನೇ ಅಧರ್ಮವನ್ನ ಅಳಿಸಲಿ, ಧರ್ಮವನ್ನು ಉಳಿಸಲಿ ಅಂತ ನಾನು ಯಾತ್ರೆನ ಶುರು ಮಾಡಿದ್ದೀನಿ ಅಷ್ಟೇ. ಈಗ ಇಷ್ಟು ದೂರ ಹೋಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಪ್ರಿಪರೇಷನ್ ಬೇಕಾಗ್ತದ. ಹೆಂಗ್ ಹೋಗ್ಬೇಕು, ಯಾವ ರೋಡ್ ಮುಖಾಂತರ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಸ್ಟೇ ಮಾಡ್ಬೇಕು, ಅದೆಲ್ಲ ಹೆಂಗ್ ಪ್ಲಾನ್ ಮಾಡ್ಕೊಂಡ್ರಿ? ಪ್ಲಾನಿಂಗ್ ಮಾಡ್ಕೊಂಡಿದ್ದೇವ್ರಿ. ಅಂದ್ರ ಗೂಗಲ್ ಮ್ಯಾಪ್ ತಗೊಂಡಿದ್ದು, ಇಷ್ಟ ದಿನದಾಗ ಇಲ್ಲಿ ಹೋಗ್ಬೇಕು, ಈ ದಿನದಾಗ ಅಲ್ಲಿ ಸ್ಟೇ ಮಾಡ್ಬೇಕು. ಹೋದೇವ್ರಿ. ಏನೇನ್ ತಗೊಂಡಿದ್ರಿ? ನಿಮ್ಮ ಯಾತ್ರೆಗೆ ಏನೇನ್ ಸಿದ್ಧತೆ ಮಾಡ್ಕೊಂಡಿದ್ರಿ? ಮೊದಲನೇದು ಸೈಕಲ್ ತಗೊಂಡಿದ್ದೇವ್ರಿ. ಸೈಕಲ್ ಯಾತ್ರೆ ಇತ್ತು. ಆಮೇಲೆ ಅದಕ್ಕ ಎಕ್ಸ್ಟ್ರಾ ಪಂಪ್, ಟ್ಯೂಬ್, ಟೈರ್, ಟೆಂಟ್ ಅವೆಲ್ಲ ತಗೊಂಡಿದ್ದೇವೆ. ಮತ್ತೆ ತಿನ್ನೋದು ಫುಡ್ ತಗೊಂಡಿದ್ದೇವೆ, ಇನ್ಸ್ಟಂಟ್ ಫುಡ್, ಸ್ನಾಕ್ಸ್ ಅವು ಇವು ತಗೊಂಡಿದ್ದೇವ್ರಿ. ತಗೊಂಡು ಎಷ್ಟಾಗಿತ್ತು ಲಗೇಜ್? ಒಂದ್ 30 kg 35 kg ಆಗಿತ್ತು. 35 kg. ನಿಮ್ ವೇಟ್ ಎಷ್ಟು? ನಂದು ಅವಾಗ 50 ಇತ್ರಿ, ಈಗ 43 ಆಗಿದ್ರಿ. ಸುಮಾರು ಒಂದ್ 90 kg. 90 kg. ಭಾರ ಅನಿಸ್ತಿದಿಲ್ಲ ಸೈಕಲ್ ಓಡಿಸ್ಬೇಕಾದ್ರೆ? ಅಂದ್ರ ಅದು ಈಕ್ವಲ್ ಒಂದ್ ಬ್ಯಾಗ್ ಬರ್ತದ್ರಿ, ಮೇಂಟೈನ್ ಮಾಡ್ತಿದ್ರಿ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಯಾತ್ರೆನ? ಬಿಜಾಪುರದಿಂದ ಜುಲೈ 1ಕ್ಕೆ. ಅಯೋಧ್ಯೆ ಯಾವಾಗ ರೀಚ್ ಆದ್ರಿ? 25ನೇ ತಾರೀಕಿಗೆ ಜುಲೈ. ಎಷ್ಟು ದಿನಗಳ ಕಾಲ ಈ ಯಾತ್ರೆ ನಿಮ್ ನಡೀತು? ಯಾತ್ರೆ ರೀ ಬರೋಬ್ಬರಿ ಈಗ ನಂದು ಇದು 25ನೇ ದಿನಕ್ಕೆ ಅಲ್ಲಿ ಹೋಗಿದ್ದೀನಿ ರೀ, ಜುಲೈ. ಅಲ್ಲಿ 6 ದಿನ ರೀ ಸ್ಟೇ ಮಾಡಿದ್ದು. ಅಲ್ಲಿಂದ ಕೃಷ್ಣನ ಭೂಮಿಗೆ ಹೋಗ್ಬೇಕು, ಕೃಷ್ಣ ಜನ್ಮಭೂಮಿಗೆ ಹೋಗ್ಬೇಕಂತ ಆಸೆ ಐತಿ. ಮಥುರಾ ಹೌದು. ನಮ್ ಬಾಸ ಅವ್ರ ಅಂದ್ಮ್ಯಾಕ ಅಲ್ಲಿಗೆ ಹೋಗಮಂತ ಹೋದಿವ್ರಿ. ರಾಮಕೃಷ್ಣ ಇಬ್ಬರಿಗೆ ಭೇಟಿ ಆಗ ಜೀವನದಾಗ ಏನಂತ ಹೊಡೆದಿವ್ರಿ ಗಾಡಿ, ಹೋದಿವ್ರಿ. ಈಗ ಇಂಟ್ರೆಸ್ಟಿಂಗ್ ಅನ್ನೋದು ಏನಪ್ಪಾ ಅಂತಂದ್ರ, ಈ ಸುಮಾರು 2300 ಕಿಲೋಮೀಟರ್ ಏನು ಕ್ರಮಿಸಿರಲ್ಲ ನೀವು, ಹೋಗಿರಲ್ಲ ಸೈಕಲ್ ಯಾತ್ರೆ, ಸುಮಾರು ದಿನಗಳ ಕಾಲ ಹೋಗಿರಿ. ಹಗಲ ರಾತ್ರಿ, ಮಳಿ ಗಾಳಿ ಚಳಿ ಎಲ್ಲಾನು ಆಗ್ತಿರತ್ತ ದಾರ್ಯಾಗ ಹೋಗ್ಬೇಕಾದ್ರ. ಈ ಜರ್ನಿ ಹೆಂಗಿತ್ತು? ಮರೆಯಲಾಗದ ಒಂದು ಕ್ಷಣ ರೀ. ಯಾಕಂದ್ರೆ ನನ್ ಜೀವನದಾಗ ಎಲ್ಲಾನು ಕೊಟ್ಟದ್ರಿ. 1% ಕಳ್ಕೊಂಡೇನಂದ್ರ 100% ವಾಪಸ್ ಕೊಟ್ಟಂಗ್ರಿ. ಯಾಕಂದ್ರ ಪ್ರಭು ಶ್ರೀರಾಮನ ಬಲ್ಲೆ ಹೋಗಿನ್ರಿ, ಅವ್ ಕಾಪಾಡೇನ್ರಿ. ಅದ್ರೊಳಗ ನೆಗೆಟಿವಿಟಿನೂ ಬಾಳ ಐತ್ರಿ ಜನರದು. ಒಂದಿಷ್ಟು ಅಡಚಣೆಗಳಂದ್ರೆ ಈಗ ಒಂದ್ ಸಮಸ್ಯೆ ಆಗೇದ್ರಿ, ಇವ್ರಿಗೆ ಗೊತ್ತಿರಲ್ರಿ, ಅಲ್ಲಿ ಏನೋ ಆಗಿರ್ತೀರಿ, ನನ್ ಜೋಡಿನೇ ಆಗಿದೆ ಬೇರೆ. ಆದ್ರ ನಾನು ಎಲ್ಲಾನು ಹೇಳ್ಕೊಳಕ್ ಆಗ್ತಿರ್ಲಿಲ್ರಿ. ಒಂದ್ ವಿಷಯ ಹೇಳಿದೀನಿ ಅಂದ್ರ ಅದ್ರ ಮೇಲೆ ಇವ್ರದೇನೋ ಏನ್ ಸುಳ್ಳು ಹೇಳಾಗತ್ತೆ ಬಿಡು. ಅವಾಗ ನಾನು ಹೇಳ್ಬೇಕ್ರಿ ಇನ್ನೊಂದ್ ಮಾತು, ನಾನು ಕ್ಯಾನ್ಸಲ್ ಮಾಡಾವಿದ್ದೇನ್ರಿ ಜರ್ನಿ, ಅರ್ಧಕ್ಕೆ ಬಿಡಬೇಕು ಅನ್ಕೊಂಡಿದ್ದೆ. ನಾನು ಅನೌನ್ಸ್ ಮಾಡಿದ್ದೇನ್ರಿ. ಅವಾಗ ಬಂದು ಅಲ್ರಿ ಮೆಸೇಜಸ್, ಕಮೆಂಟ್ಸ್, ಅಪ್ಪ ಮೋಟಿವೇಟ್ ಹಿಂಗಾದೇನ್ರಿ. ನಾ ಅವಾಗ ಖುಷಿ ಐತ್ರಿ ಅವತ್ತು. ಜನರ ಯಾಕೆ ಬಿಡ್ಬೇಕು ಅನ್ಕೊಂಡ್ರಿ? ನನಗ್ ಬೈಯೋದಲ್ದೆ ಮನೆಯವ್ರಿಗೆ ಬೈಯಾಕತ್ತೀರಿ. ಸೋಷಿಯಲ್ ಮೀಡಿಯಾದಾಗ ಬೈಯಾಕತ್ರಿ, ಏನೇನು ಮಾಡಾಕತ್ತೀರಿ. ನನಗ ಯಾಕೋ ಹರ್ಟ್ ಆಯ್ತು. ನನ್ನ ಏನ್ ತಪ್ಪು ಮಾಡಿನ ಬಿಟ್ಟಿನ ಗೊತ್ತಿಲ್ಲ, ಬಟ್ ಮನೆಯವ್ರಿಗೆ ಯಾಕಂತ ಅನಸ್ತ್ರಿ. ಅವ್ರು ಮಾಡಾಕತ್ತೀರಿ, ಓಕೆ ಮಾಡ್ರಿ ಅಂತ. ನನಗ ಇಷ್ಟ ಆಗ್ಲಿಲ್ರಿ, ಏನೋ ನಂದು ಖುಷಿಗೋಸ್ಕರ ನಾನೇ ತಪ್ಪು ಮಾಡೀನಿ ಸೋಷಿಯಲ್ ಮೀಡಿಯಾದಾಗ ನಾನು ವಿಡಿಯೋ ಮಾಡಾಕತ್ತೀನಿ ಅಂತ ನಾನು ಕ್ವಿಕ್ ಮಾಡಾಕತ್ತೀನಿ. ಅವಾಗ ಬಂದು ಕಮೆಂಟ್ಸ್
ಏನೋ ಲಂಡನ್ ದಿಂದ ಬಂದವ್ರ ಮೆಸೇಜಸ್ ಯಾರ್ಯಾರು ಗೊತ್ತಿಲ್ರಿ ಅವ್ರು. ಬ್ರೋ ಐ ಆಮ್ ಫ್ರಮ್ ಲಂಡನ್, ನಾನು ನಿಮ್ಗೆ ಬಾಳ ಸಪೋರ್ಟ್ ಮಾಡಾಕತ್ತೀನಿ, ಯಾರು ಬೊಗಳೋ ನಾಯಿ ಯಾವತ್ತು ಕಚ್ಚಲ್ಲ, ಹಂಗ ಹಿಂಗ ಅಂತ ನಡೆಸಿದ್ರಿ. ಯಾರೋ ಈಗ ಸಾಧನೆ ಮಾಡಕ್ ಹೊಂಟಾರಂದ್ರ ಹಿಂದ್ ಹೇಳಿಯೋರು ಬಹಳ ಜನ ಇರ್ತಾರ. ಹಾ ರೀ, ಅದು ಅಂತ ಆದ್ರಿ. ಆದ್ರ ನಾನು ಏನ ಬರೀ 4 ಜನಕ್ ಒತ್ತು ಕೊಟ್ಟಿನ್ರಿ, ಸಾವಿರಾರು ಜನ ನನಗ್ ಸಪೋರ್ಟರ್ಸ್ ಇದ್ರಿ. ನನಗ ಅವಾಗ ಅನಸ್ತು ಶ್ರೀರಾಮನ ಬಂದು ನನಗ್ ಕಣ್ಣು ತೆರೆಸ್ದಂಗ ಐತ್ರಿ. ಅವತ್ತು ಅವ್ ಕರ್ಸ್ಕೊಳದಿತ್ರಿ ರಾಮಗ, ಹೋದೇನ್ರಿ. ನಾ ಆತರ ನಾಟಕ ಮಾಡಿದೀನಿ ಅಂದ್ರ ಹೋತಿತ್ತಿಲ್ರಿ ಅಲ್ಲಿ ತನ, ಯಾಕಂದ್ರೆ ಅದು ಧರ್ಮ ರೀ. ಈಗ ಈ ನಿಮ್ದು ಯಾತ್ರೆ ಒಳಗ್ ನಿಮ್ಗೆ ಆರೋಗ್ಯ ಸಮಸ್ಯೆ ಅಂತ ಏನು ಬರ್ದಿಲ್ಲ, ಯಾಕಂದ್ರೆ ಸೈಕಲ್ ಓಡಿಸ್ಬೇಕಿತ್ತು. ಆರೋಗ್ಯ ಸಮಸ್ಯೆ ಏನೂ ಬಂದಿಲ್ರಿ, ಕಾಲಂತೂ ನೋವೇ ಆಗಿಲ್ಲ. ಒಂದೇ ಸಲ ಹೊಟ್ಟೆ ನೋವಾಗಿದ್ರಿ, ಅದು ನೀರ್ ಚೇಂಜ್ ಆಗಿದ್ಬಿಟ್ಟೆ, ಅದು ಒಂದೇ ಸರಿ ನೋಡ್ರಿ. ಹೆಲ್ತ್ ಇಶ್ಯೂಸ್ ಏನೂ ಆಗಿಲ್ಲ. ಹೆಲ್ತ್ ಇಶ್ಯೂ ಅಯೋಧ್ಯೆ ಹೋದ್ಬೇಕ ಜರ್ನಿ ಒಂದ್ ಸ್ವಲ್ಪ ಸ್ಟಾಪ್ ಮಾಡಿದ್ದೇವೆ ಒಂದ್ 6 ದಿನ. ಅದು ಒಮ್ಮೆ ಬಾಡಿಗೆ ಉಲ್ಟಾ ಪಲ್ಟಾ ಆಗನ ಆಯ್ತದಲ್ರಿ, BP ಲೋ ಆಗಿ ಒಂದ್ ಸ್ವಲ್ಪ ಚಳಿ ಜ್ವರ ಬಂದಿತ್ತು. ಒಂದ್ ದಿನಕ್ಕೆ ಎಷ್ಟು ಕಿಲೋಮೀಟರ್ ಸೈಕಲ್ ಓಡಿಸಿದ್ರಿ? ಇದು ರೀ ಬಾಡಿ ಮೇಲೆ ಡಿಪೆಂಡ್ ರೀ. ಅಂದ್ರೆ ಒಂದ್ ದಿನಕ್ಕ 70-80 ಆತೈತ್ರಿ ಸರಾಸರಿ. ಚಲೋ ಫುಡ್ ಅದು ಎಲ್ಲ ಚಲೋ. ಅಂದ್ರೆ ನಮ್ ಸೈಡ್ ಊಟ ಸಿಗಲ್ಲಲ್ರಿ ಬಿಜಾಪುರ ಅಲ್ಲಿ, ಅದೊಂದ್ ದೊಡ್ಡ ಪ್ರಾಬ್ಲಮ್. ಹೌದು, ಬರೀ ಅವೇ ತಿನ್ನೋದು ಇವೇ ತಿನ್ನೋದು, ಬರೀ ಅಲ್ಲಿ ಏನಂತಾರ್ರಿ ಫುಲ್ಕ ಅವೇ ತಿನ್ನೋದು ನಡೆದೈತಿ. ಬರೀ ಯಪ್ಪ ಅಂದೇನ ಫುಡ್ ಒಂದೇ ಪ್ರಾಬ್ಲಮ್ ರೀ, ಮತ್ತೆಲ್ಲ ಬೆಂಕಿ. ಈಗ ಇಷ್ಟು ದಿನಗಳ ಕಾಲ ಏನು ಕಷ್ಟ ಎಲ್ಲ ಅನ್ಕೊಂಡು ಈಗ ಅವಾಗ ನೀವು ಲಾಗ್ ಗಳನ್ನ ಹಾಕ್ತಿದ್ರಿ, ವಿಡಿಯೋಗಳನ್ನ ಹಾಕ್ತಿದ್ರಿ, ಅದಕ್ಕೆ ಹೆಂಗ್ ಇದು ಮೇಂಟೈನ್ ಮಾಡ್ತಿದ್ರಿ? ಅದು ತಕ್ಷಣ ಕ್ರಿಯೇಟ್ ಮಾಡಿ ಹಾಕ್ತಿದ್ರ ಅಥವಾ ಎಲ್ಲಾನು ಮಾಡ್ಕೊಂಡು ಒಂದೇ ಟೈಮ್ ಎಡಿಟ್ ಮಾಡಿ? ಎಲ್ಲಾನು ಇಲ್ರಿ, ಎಲ್ಲಾನು ಆಗಿಲ್ಲ. ಈಗ ಯಾಕಂದ್ರ ಜನರಿಗೆ ನನಗೇನಂತ ನನ್ನ ಆಸೆ ಏನ್ರಿ, ಅವರು ಜರ್ನಿ ಮಾಡಾಕತ್ತಾರ ಅಂತ ಅನ್ಸ್ತು. ನಿಮ್ ಜೊತೆ ಅವರು ಹೊಂಟಾರ ಅನ್ಸಾದ್ರಿ. ಬಾಳ ಮಂದಿ ಅಂದಾರ, ಏನೋ 4 ಮಂದಿ ಕಮೆಂಟ್ ಹಾಕಿದಿರಿ ಬಿಡ್ರಿ, ಅದು ಬಾಳ ಫೀಲ್ ಆಗಿತ್ತು. ಇವ್ರದ್ದು ಪಾಸಿಟಿವ್ ಮುಂದೆ ಅದು ಏನೋ ಅಲ್ರಿ ಮುಂದೆ. ಅವ್ರು ನಮಗ್ ಬಾಳ ನಂಗೆ ಖುಷಿ ಆಗತ್ತ. ಅವ್ರದಿಂದೆ ನಾನು ಒಂದ್ ದಿನಕ್ಕೆ 4-5 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ. 20 ಕಿಲೋಮೀಟರ್ ಆಗಾನ ಒಂದ್ ವಿಡಿಯೋ ಅಪ್ಲೋಡ್ ಮಾಡೋದು, 10 ಕಿಲೋಮೀಟರ್ ಆಗಾನ ಒಂದ್ ವಿಡಿಯೋ ಅಪ್ಲೋಡ್ ಮಾಡೋದು. ಸೊ 8.5 ಕೋಟಿ ವ್ಯೂಸ್ ಆಗ್ಯಾವ ಒಂದ್ ತಿಂಗಳದಾಗ್ರಿ. ನನಗ ಬಾಳ ಖುಷಿ ಐತ್ರಿ. ಕರ್ನಾಟಕ ದಾಟ ಸೋಶಿಯಲ್ ಮೀಡಿಯಾದಾಗ ಇಂತ ರೆಸ್ಪಾನ್ಸ್ ನೋಡಿ ಮತ್ತ ಒಂದೇ ತಿಂಗಳದಾಗ್ರಿ 1 ಲಕ್ಷ. ಆ ಟ್ರೆಂಡ್ ನಾವು ಮೊನಾಲಿಸ್ ಆಗಕ್ ಆಗಲ್ರಿ, ಆದ್ರೂ ಏನೋ ಒಂದು. ಈಗ ಇಷ್ಟೆಲ್ಲ ಇದು ಮಾಡಿ ಹೋಗಿ ರೀಚ್ ಆಗ್ತೀರಿ ಅಯೋಧ್ಯೆನ. ರೀಚ್ ಆದ್ಮ್ಯಾಗ ಹೆಂಗ ಅನ್ಸ್ತದೆ ಇವಾಗ? ಆ ರಾಮನ ಮುಖ ನೋಡಿದಿನಲ್ರಿ, ಹೋದ್ ದಿನನೇ ದರ್ಶನ ಮಾಡಿದ್ರೆ ಮರ್ದಿನ ಮಾಡಿದೇನ್ರಿ. ಹೋದ್ ದಿನ ನನಗ್ ಹೋಗ್ಬೇಕಂತಲ್ರಿ, ಒಂದ್ ಸ್ವಲ್ಪ ಎಲ್ಲಾ ಕಡೆ ಮುಟ್ಟ ಅದು ಇದು ಆಗಿರ್ತಾವಲ್ರಿ. ಸೊ ಅದು ಬೇಡ, ಸ್ವಲ್ಪ ಚಲೋ ಹೊತ್ತಾಗಿ ಹೋಗಂಬಂದ್ ಸರಿಯೂ ನದಿಯಾಗ ಸ್ನಾನ ಮಾಡ್ಕೊಂಡು ಮಾಡಿ ಹೋದಿವ್ರಿ. ದರ್ಶನ ಹೆಂಗೈತ್ರಿ? ದರ್ಶನ ಆಗಾನ ಇದು 0 ಅನಸ್ತ್ರಿ ಎಲ್ಲ. ಇದು ಏನು ಅನ್ಸ್ಲಿಲ್ರಿ, ಏನ್ ಖುಷಿ ನೋವು ಕಷ್ಟ ರಾಮಗ್ ನೋಡಿದೆ ಅಪ್ಪ, ಜೀವನನೇ ಪಾವನ ಆಯ್ತು. ಎಷ್ಟ್ ದಿನ ಇದ್ರಿ ಅಯೋಧ್ಯೆದಾಗ? 7 ದಿನ ರೀ. 7 ದಿನ ಅಯೋಧ್ಯೆದಾಗಿದ್ರಿ. ಮತ್ತೆ ಅಯೋಧ್ಯೆ ಹೋಗಿ ರೀಚ್ ಆದ್ರಿ, ಮುಂದ 6 ದಿನ 7 ದಿನ 3 ದಿನ ಮತ್ತೆ ಎಕ್ಸ್ಟ್ರಾ ಇದ್ದೀನ್ರಿ ಇಲ್ಲಿ. ಇದ BP ಲೋ ಆಗಿತ್ರಿ. ಅವಾಗ ಹೋಗುವಾಗ ಮತ್ತೆ BP ಲೋ ಐತ್ರಿ ನಂದು. ಅಲ್ಲೂ ಸೈಕಲ್ ನಾಗೆ ಹೋಗಿರಿ? ಸೈಕಲ್. ಈಗ ಅಯೋಧ್ಯೆಯಿಂದ ಮಥುರಾ ಬೃಂದಾವನ 550-60 ಕಿಲೋಮೀಟರ್, ಅದನ್ನು ಸೈಕಲ್ ಮೇಲೆ. ಕೃಷ್ಣನ್ ಜನ್ಮಭೂಮಿಗೆ ಬಂದೇವ್, ಇದು ರಾಮನ್ ಜನ್ಮಭೂಮಿಗೆ ಬಂದೇವ್. ಕೃಷ್ಣನ್ ಜನ್ಮಭೂಮಿಗೆ ಹೋಗ್ಬೇಕು, ರಾಮಕೃಷ್ಣ ಒಂದೇ, ಆದ್ರೆ ಹೋಗ್ಬೇಕ್ರಿ. ಅಲ್ಲಿ ಕೃಷ್ಣ ಜನ್ಮಭೂಮಿ ಮಥುರಾ ಸುತ್ತಮುತ್ತ ಏನೇನ್ ನೋಡಿದ್ರಿ? ಮಥುರಾ ಸುತ್ತಮುತ್ತ ರೀ, ಬಾಕಿ ಬಿಹಾರ್ ಈಜಿರಿ ಬೃಂದಾವನದಾಗ, ಮತ್ತೆ ಕೃಷ್ಣ ಜನ್ಮಭೂಮಿ ರೀ, ರಾಧಾ ಜನ್ಮಭೂಮಿ, ಗೋಕುಲ, ಪ್ರೇಮ್ ಮಂದಿರ. ಮೇನ್ಲಿ ನನ್ನ ಗುರು ನಾ ಈಗ ಅನ್ಕೊಂಡಿದ್ದೆ, ನಾ ಯಾರಿಗೂ ಅನ್ಕೊಂಡಿಲ್ರಿ, ಯಾಕಂದ್ರ ನಾ ಎಜುಕೇಶನ್ದಾಗ 0 ಅದೇನ್ರಿ. ಬಟ್ ನಿಜ ಜೀವನದಾಗ ಗೆದ್ದೀನ್ರಿ ಈ ಒಂದ್ ಜರ್ನಿದಿಂದ. ಪ್ರೇಮಾನಂದ್ ಮಹಾರಾಜರ ದರ್ಶನ ಆಯ್ತ್ರಿ. ಪ್ರೇಮಾನಂದ್ ಮಹಾರಾಜರ ದರ್ಶನ ಆಯ್ತ್ರಿ, ಜೀವನನೇ ಪಾವನ ಆಯ್ತ್ರಿ. ಹೆಂಗ ಸಿಕ್ತ ಅವ್ರ ದರ್ಶನ ನಿಮಗ? ಹೆಂಗ ಭೇಟಿ ಆದ್ರಿ ಅವ್ರಿಗೆ? ಭೇಟಿಯಲ್ಲಿ ಕೇಲಿ ಕುಂಜ ಅಂತ ಒಂದು ಆಶ್ರಮ ಅದ್ರಿ. ಆ ಪ್ರೇಮ್ ಮಂದಿರ ಬಾಜುನ ಒಂದು ಇದು ಅದ್ರಿ, ಏನಪ್ಪಾ ಅಂತಂದ್ರ ಒಂದ್ ಹೋಗೋ ದಾರಿ ಅದ್ರಿ. ಅವ್ರು 3ಕ್ಕೆ ಬರ್ತಾರ್ರಿ ಇಲ್ಲಿ ದರ್ಶನ ಕೊಡಕ್. ಇತ್ತೀಚೆಗೆ ಅವ್ರದ್ದು ಒಂದ್ ಸ್ವಲ್ಪ ಬ್ಯಾನ್ ಅಂದ್ರ ಬಂದ್ ಮಾಡಿಸ್ರಿ, ಹಂಗ್ ಮಾಡಿಸ್ರಿ ಅಂತ ನಡೆದಿತ್ತು. ಅದ್ರ ಸಲುವಾಗಿ ಮೊದಲ 2ಕ್ಕ 1:15 ಬರ್ತಿದ್ರಿ, ಈಗ 3-4 ಬರಾಕತ್ತಾರ. ಅಲ್ಲಿ ಹೋಗಿ ದರ್ಶನ ಕೊಡ್ತಾರ್ರಿ, ಡೈಲಿ ಬರ್ತಾರ್ರಿ ಅವ್ರು ಪ್ರತಿನಿತ್ಯ. ಅಲ್ಲಿ ಹೋಗಿ ದರ್ಶನ ಮಾಡ್ದೇನ್ರಿ, ಮನ್ಸಿಗೆ ನೆಮ್ಮದಿನ ಸಿಗ್ಲಿಲ್ಲ. ಅವ್ರು ನೋಡೋಣ ಏನೋ ಗೊತ್ತಿಲ್ರಿ. ಮಾತಾಡಿದ್ರ ಜೋಡಿ? ಇಲ್ರಿ, ದರ್ಶನ ಅಲ್ಲಿ ಮಾತಾಡಲ್ರಿ ಯಾರ ಜೋಡಿ, ಸುಮ್ಮನೆ ದರ್ಶನ ಕೊಡ್ತಾರ್ರಿ. ನೆಕ್ಸ್ಟ್ ಡೇ ಹೋದೇನ್ರಿ, ನಾನು ಆಶ್ರಮಕ್ಕೆ ಹೋದೇನಿ. ಮಾತಾಡ್ಬೇಕು, ಇವ್ರ ಕೈಲ ನಾನು ಆಶೀರ್ವಾದ ತೊಗೊಳ್ಬೇಕ್ರಿ. ದರ್ಶನ ಆಗಾನ ದೇವ್ರ ಸಿಕ್ಕಂಗೆ ಬಿಡ್ರಿ, ಅದ ನಾನು ಅವ್ರ ಕೈಲೇನೆ ಆಶೀರ್ವಾದ ತಗೋಬೇಕ್ರಿ. ಹೋದೇನ್ರಿ ನಾನು.
ಆಶ್ರಮಕ್ಕ 3 ತಾಸ ಲೈನ್ ಇರ್ತದ್ರಿ. ಅಲ್ರಿ 6ಕ್ಕೆ ಹೋಗ್ಬೇಕು, ನನಗ್ ಸಿಕ್ಕಿದ್ 3 ತಾಸ ಆಗ್ಬೇಕು. ಫಸ್ಟಿಗೆ ಕ್ವಶನ್ಸ್ ಕೇಳ್ತಾರ್ರಿ. ಕ್ವಶನ್ಸ್ ಅಂದ್ರ ಹಿಂಗ ಏಕ ವಾರ್ತ ಆದ್ರೆ ಅದ್ರ ಹೆಸರ. ಅದ್ರೊಳಗ ನಂದು ಕ್ವಶನ್ ಇತ್ರಿ, ಮನುಷ್ಯ ಜೀವನದ ಉದ್ದೇಶ ಏನು, ಈ ಮನುಷ್ಯ ಯಾಕೆ ಹುಟ್ಟ್ಯಾನ, ಈ ಸಾವ್ ಇಟ್ಟವ, ಇದು ಹುಟ್ಟ ಅಂದ್ವಾಗ ಸಾವಿರ್ತದ, ಅದ್ರೊಳಗ ಲಿಮಿಟ್ ಕೊಟ್ಟ ದೇವ್ರ. ನಾ ಹಿಂಗ್ ಕೇಳ್ದೇನ ಅವ್ರಿಗೆ ಸೀದಾ. ಅಲ್ಲಿ ಇದ್ದಾರ ಅವ್ರ ಶಿಷ್ಯಂದರು ಬಾಳ ಚತುರರದಾರ. ಅಪ್ಪ ಅದೇನ ಅವ್ರು ಕೇಳ್ದೇನ್ರಿ, ನಿನಗ ದೇವ್ರ ಜನ್ಮ ಕೊಟ್ಟಾನಂತ ನೀ ನಂಬ್ತಿಲ್ಲ, ಆ ದೇವರ ಇಚ್ಛೆ ಇಲ್ಲಾರ್ದ ಒಂದ್ ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಸೊ ನೀ ಆ ದೇವ್ರಿಗೆ ಪಡ್ಕೊಳಕ ನೀನ್ ಇದು ಮಾಡ, ಮತ್ತೆ ದೇವ್ರ ಎಲ್ಲಿ ಅದಾನಂತ ಕೇಳಕ್ ಹೋದ್ರೆ ನೀ ಗಾಳಿ ಎಲ್ಲಿ ಅದಾನಂತ ತೋರ್ಸಂತ ನನಗ್ ಕೇಳಾಕತ್ತರ. ಯಪ್ಪ ಅಂದೇನ ಅರ್ಥ ಆಯ್ತ್ರಿ. ಬಟ್ ಅವ್ರು ಒಂದ್ ಅರ್ಧ ತಾಸ ನನಗ್ ತಿಳಿಯೋ ಮಟ್ಟ ಬಿಟ್ಟಿಲ್ರಿ, ತಿಳಿಸಿದ್ರಿ. ನಾನು ಆಮೇಲೆ ಕೇಳಿದ್ರಿ, ನೀವ್ ಎಲ್ಲಿದಿಂದ ಬಂದಿರಿ, ಹೆಂಗ್ ಬಂದಿರಿ. ನಾನು ಸೈಕಲ್ ಮೇಲೆ ಬಂದಿ, ನನ್ನ ಪ್ರೇಮಾನಂದ ಮಹಾರಾಜರ ದರ್ಶನ ಟೋಕನ್ ಕೊಟ್ರಿ. ಅಪ್ಪ ಅಂದೇನ್ರಿ. ಒಂದ್ ಸಲ ದರ್ಶನ ಮಾಡಿದೇನ್ರಿ, ನೆಮ್ಮದಿ ಸಿಗ್ಲಿಲ್ರಿ. 2ನೇ ಸಲ ದರ್ಶನ ಮಾಡಿದೆ. 3ನೇ ಸಲಕ್ ಅವ್ರು ಮತ್ತೆ ಇದು ಕೊಟ್ರಿ ನಮ್ಗೆ, ಶಾಲ್ ಹಚ್ಚಿ ಹೋದ್ ಖುಷಿ, ಬಹಳ ಖುಷಿ ಐತ್ರಿ. ಹೇಳಿದ್ರಿ ನೀವು ಇಲ್ಲಿಂದ ಇಲ್ಲಿ ತನಕ ಸೈಕಲ್ ಯಾತ್ರೆ ಮಾಡಿದ್ರಿ ಅಂತ ಅವ್ರು ಮೊದ್ಲೇ ಬರ್ದಿಟ್ಟಿರ್ತಾರೆ, ಅಂದ್ರೆ ಗೊತ್ತಾಗಿರ್ತಾರೆ, ಟೋಕನ್ದಾಗ ಬರ್ದಿರ್ತಾರೆ, ಎಲ್ಲ ಗೊತ್ತಿರ್ತಾರೆ. ಅದ್ರ ಮೇಲೆ ಅವರು ಇದು ಕೊಡ್ತಾರೆ. ಈಗ ಪ್ರೇಮಾನಂದ ಮಹಾರಾಜರಿಗೆ ಭೇಟಿ ಆದ್ರಿ ಅಂತ ಹೇಳಿದ್ರಿ, ಸಾಕಷ್ಟು ಜನ ಇಲ್ಲಿವ್ರು ಭೇಟಿ ಆಗ್ಬೇಕಂತ ಇರ್ತಾರ, ಸಿಗಲ್ಲ ಅವಕಾಶ. ರಾಮ ಕೃಷ್ಣ ಜೊತೆಗೆ ಅವ್ರ ದರ್ಶನ ಆಯ್ತು. ಈ ಒಟ್ಟಾರೆ ಅಯೋಧ್ಯೆ ಯಾತ್ರೆ ಎಷ್ಟು ಖುಷಿ ಕೊಡುತ್ತೆ ನಿಮಗೆ? ಮಾತಿನಲ್ಲಿ ಹೇಳಲ್ಲ ರೀ. ಹಂಗಾದ್ರೆ ಓಹೋ, ಅಂದ್ರ ಅಯೋಧ್ಯೆ ಒಂದ್ ಡಿವೈನ್ ಸಿಟಿ ಆದ್ರ, ಈ ಕಡೆ ನಮ್ದು ಮಥುರಾ ಕೂಡ ಹಂಗೆ. ನಾವ್ ಬರಾಳಿಗೆ ಹತ್ತೀನ್ರಿ ಒಂದ್ ಸಾರಿ. ನಾ ಬರೋದೇ ಆಗಲ್ಲಾಗಿದ್ರಿ ಅಲ್ಲಿದಿಂದ. ಯಾಕಂದ್ರ ಅಲ್ಲಿ ಒಂದ್ ಸರ್ತಿ ಹಚ್ಕೊಂಡಿವ್ ಅಂದ್ರ ಕೃಷ್ಣನ್ ಭೂಮಿ ಆದ್ರಿ, ಹಚ್ಕೊಂಡಿವ್ ಅಂದ್ರ ಬರಂಕೆ ಆಗಲ್ರಿ. ಇಲ್ಲಿ ಸಿಕ್ಕಾಬಿಟ್ಟೆ ನೋವು ಐತ್ರಿ ಬರುವಾಗ. ಬಟ್ ನಾ ಹೋಗ್ತೇನ್ರಿ ವಾಪಸ್. ನಾನು ಕೂಡ ಈ ಅಯೋಧ್ಯೆ ಮತ್ತು ಮಥುರಾ ಹೋಗಿದ್ದೆ, ನಾನು ಯಾತ್ರೆ ಹೋಗಿದ್ದೆ. ಅಲ್ಲಿ ಬಂದ ಮೇಲೆ, ಅಲ್ಲಿಂದ ಬಂದ ಮೇಲೆ ಸುಮಾರು ಒಂದ್ 15-20 ಜನ ಎಲ್ಲರಿಗೆ ರಾಧೆ ಅನ್ಕೊಂಡ್ ತಿರ್ಗಾಡ್ತಿದ್ದೆ. ತುಳಸಿ ಮೇಲೆ ಬಿಚ್ಚಂಗ ಆಗಲ್ಲ. ನಾನ್ ಚಿಕನ್ ತಿಂತಿದ್ದೇನ್ರಿ, ನನ್ ಮನ್ಸಿಂದ ಹೇಳ್ತೀನಿ. ನಾನೀಗ ಅಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡೇನ್ರಿ. ಅದು ನನ್ ಮನ್ಸಿಂದಿರಿ, ತಿನ್ನಲ್ರಿ ನಾನು. ಪ್ರಾಣಿ ಹಿಂಸೆ ಮಹಾದೋಷ ಅಂತ ನನಗ್ ಗೊತ್ತಾಗಿದೆ. ಬಟ್ ಮೊದಲ್ ತಿತ್ತಿದೆಲ್ಲ ಈಗೇನ್ ಸಾಚ ಅಂತ ಅಂತಾರಲ್ರಿ, ನಂದು ನನಗ ಅವ್ರವ್ರದ್ದು ವೈಯಕ್ತಿಕ ಆಹಾರ ಪದ್ಧತಿ ಅನ್ನೋದು ನನಗ ಅಲ್ಲರಿ. ಮೊನ್ನೆ ಫ್ರೆಂಡ್ಸ್ ಅಂದ್ರಿ, ನಾನ ಅದು ಗೊತ್ತಿದ್ದು ತಪ್ಪ ಮಾಡೋದು ತಪ್ಪ್ರಿ, ಗೊತ್ತಿಲ್ದೆ ತಪ್ಪ ಮಾಡಿವ ಅಂದ್ರ ತಪ್ಪೇ ಅಲ್ರಿ. ಈಗ ನನಗೆ ಅರಿವಾಗ್ಯದ್ರಿ ಅದು. ಸೊ ನಾ ಬಿಡ್ಬೇಕಂತ ವಿಚಾರ ಇಟ್ಕೊಂಡ್ ಅವತ್ತು ಪೂಜೆ ಮಾಡ್ಸಿ ನಾನು ತುಳಸಿ ಮೇಲೆ ಹಾಕೊಂಡೇನ್ರಿ. ಅದು ಒಂದ್ರಿ. ಅಂದ್ರೆ ಬದಲಾವಣೆ ಸ್ಟಾರ್ಟ್ ಆಗೈತೆ ಅಲ್ಲಿಂದ. ಅದು ಬೃಂದಾವನ ಅಂದ್ರೆ ಬದಲಾವಣೆ ಒಂದು ಸೆಕೆಂಡ್ ಸ್ಟೆಪ್ ರೀ. ತುಂಬಾ ಸಂತೋಷ. ಈಗ ಈ ಒಟ್ಟಾರೆ ಈ ಯಾತ್ರೆ ಮುಗಿಸ್ಕೊಂಡು ರಿಟರ್ನ್ ಬಿಜಾಪುರಕ್ಕೆ ಬಂದ್ರಲ್ಲ, ಇಲ್ಲಿಂದ ಹಿಡ್ಕೊಂಡು ವಾಪಸ್ ಬರತ್ತಲ್ಲ, ಇದಕ್ಕೆ ಖರ್ಚು ಅಂತ ಹೇಳಿ ತಗಲ್ತದ. ಈ ಖರ್ಚು ವೆಚ್ಚನೆಲ್ಲ ಹೆಂಗ್ ನಿಭಾಯಿಸಿದ್ರಿ? ಆಕ್ಚುಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದೇನ್ರಿ ಸೋಷಿಯಲ್ ಮೀಡಿಯಾದಾಗ. ಯಾಕಂದ್ರೆ ಒಂದ್ ಸೈಕಲ್ ತಗೋಬೇಕು, ನಮ್ದು ಆ ತರ ಫ್ಯಾಮಿಲಿ ಇಲ್ರಿ. ಸಪೋರ್ಟರ್ಸ್ ಮನ್ಯಾಂದು ಫ್ಯಾಮಿಲಿ ನೋಡಿ ಮನ್ಯಾಗ ಕೇಳಕ್ ಆಗಲ್ರಿ. ಮಮ್ಮಿ ಒಬ್ಬರೇ ದುಡಿಯವ್ರು, ಮಮ್ಮಿಗೂ ಆರಾಮಿಲ್ಲ. ಅವ್ರಿಗೇನ್ ಕೇಳೋದು, ನನ್ ಜರ್ನಿ ನಾನೇ ನನ್ ಕಾಲಿನ ಮೇಲೆ ನಿಂತ್ಕೋಬೇಕು. ಎಜುಕೇಶನ್ದಾಗಂತೂ ತಿಳಿಯಿಲ್ಲ. ಸೊ ಈ ಸೋಷಿಯಲ್ ಮೀಡಿಯಾದಾಗ ಏನೋ ಒಂದು ಬೆಳೆ ತೋರಿಸ್ಬೇಕು. ನಾ ಬೆಳೆದಿಲ್ರಿ, ಇದು ಒಂದ್ 5% ಆಗ್ಯದ. ಸೊ ಜೀವನದಾಗ ಏನ್ರ ಮಾಡ್ಬೇಕಂತ ನನ್ನ ಒಂದ್ ಆಸೆ ಇಟ್ಕೊಂಡ್ರೆ ಈ ಟ್ರಾವೆಲ್ ಮೂಲಕನೇ ಮಾಡ್ಬೇಕು. ನಾನು ಮಾಡ್ತಾರ ಲೈಫ್ ಸ್ಟೈಲ್ ಮಾಡಾಕತ್ತೀನಿ, ಅದ್ರ ಜೊತೆ ಇದು ಮಾಡ್ಬೇಕಂತ ಒಂದು ಕೇಳ್ದೇನ್ರಿ ಹೆಲ್ಪ್. ಹೆಂಗ ಒಂದ್ ವಿಡಿಯೋ ಮಾಡಿ ಹಾಕಿದೇನ್ರಿ. ವಿಡಿಯೋ ಹಿಂಗ ನನ್ಗ ಹೋಗ್ಬೇಕನ್ನಾಗತ್ತೀನ್ರಿ. ನನ್ನ ಯೂಟ್ಯೂಬ್ ಚಾನಲ್ಕ ಸಬ್ಸ್ಕ್ರೈಬ್ ಮಾಡಿಸ್ಕೊರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದರದಿಂದ ಅರ್ನಿಂಗ್ ಬತ್ತಂದ್ರೆ ನೋಡಮ್ರಿ ಅಂತ ಹಾಕಿದೇನ್ರಿ. ಆ ಯೂಟ್ಯೂಬ್ ಅಂತೂ ಅಷ್ಟೇ ಜಲ್ದಿ ಸಬ್ಸ್ಕ್ರೈಬರ್ಸ್ ಆದ್ರೂ ಮೊನಟೈಸೇಷನ್ ಆಗಲ್ರಿ. 4,000 ತಾಸು ಇರ್ತದ್ರಿ. ಸೊ ಆಗಲ್ಲ ಅದು. ಆಮೇಲೆ ಬತ್ರಿ ಕಮೆಂಟ್ಸ್ ಮತ್ತ ಮೆಸೇಜಸ್ ಸಿಕ್ಕಾಬಿಟ್ಟು, ನಾವ್ ಮಾಡ್ತೀವಿ ಅಟ್ಯಾಕ್ ಟೆನ್ಷನ್ ತಗೋಕತ್ತೀನಿ, ಬಿಜಾಪುರಿಂದ ಹೋಗಕತ್ತಿ, ನೀವ್ ಹೋಗು ಅಂತ ಬಾಳ ಮೆಸೇಜಸ್ ಬಂದು ಟೋಟಲ್ ಒಂದ್ 7,000 ಆಗಿದ್ರಿ. ಸ್ಕ್ಯಾನರ್ ದುಡ್ಡು ಆಗಿದ್ದು 7,000ದಾಗಂತೂ ಏನು ಆಗಲ್ರಿ. ಆಮೇಲೆ ನೆಕ್ಸ್ಟ್ ಒಂದ್ ಮೆಸೇಜ್ ಬರ್ತದ್ರಿ. ಅವ್ರಿಗೆ ನಾನು ಸ್ಕ್ಯಾನರ್ ಕಳಿಸಿದೇನ್ರಿ. ಅವ್ರ ಮೆಸೇಜ್ ಮಾಡಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹಂಗ್ ಮಾಡ್ರಿ ಅಂತ ಮಾಡಿದ್ರಿ. ಅವ್ರು 50% ಅಂದಿದ್ರಿ. ಬರೀ ಈಗ 90% ನಂದು ಜರ್ನಿಗೆಲ್ಲ ಅವರೇ ಹೆಲ್ಪ್ ಮಾಡಿರಿ. ಒಬ್ರೇ ರೀ. ಅಮನ್ ಗುಪ್ತಾ ಮತ್ತ ಪಿಯೂಷ್ ಅಣ್ಣ ಅಂತ ಅದಾರಿ. ಅವ್ರ ಬಗ್ಗೆ ಹೇಳಬೇಕ್ರಿ. ಅವ್ರ ಬಗ್ಗೆ ನನಗ ಹೆಮ್ಮೆ ಅಂತ ಹೇಳ್ಕೊತೀನಿ. ಅವ್ರಿಂದಾನೇ ನಾನು ಆಗೇನಂತ. ಬೆಳೆದವ್ರ ಮೇಲೆ ನಾನು ಇದು ಮಾಡಕ್ ಆಗಿಲ್ರಿ. ಅವ್ರ ಬಾಳ ನನಗೆ ಸಹಾಯ ಮಾಡ್ಯಾರಿ. ಮೇ ಬಿ 1 ಲಕ್ಷದ ಮ್ಯಾಗೆ ಹೋಗ್ಯದ್ರಿ ಅಮೌಂಟ್.
ಎಲ್ಲ ಅವ್ರು ಕೊಟ್ಟಿದ್ರಿ. ಹ್ಮ್ ಹ್ಮ್ ಇವ್ರು 7,000 ಬಿಟ್ರಿ, ಹ್ಮ್ ಅವ್ರು ಕೊಟ್ಟಿದ್ದು 1 ಲಕ್ಷ ಮ್ಯಾಗೆ ಅದ. ಹ್ಮ್ 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 ಗೋಪ್ರೋ ಮತ್ತೆ ಸೈಕಲ್, ಎಲ್ಲ ಅವರೇ ಕೊಡ್ಸಿ. ಸಣ್ಣ ಪುಟ್ಟ ಸಾಮಾನ್ ಎಲ್ಲಾ ಕೊಟ್ಟಾರ. ಈಗ ಆ ಯಾತ್ರೆ ಮುಗಿಸ್ಕೊಂಡು ಬಂದ್ಮ್ಯಾಗ ಮೀಟ್ ಆದ್ರೆ ಅವ್ರಿಗೆ ಹಾ ಮೀಟ್ ಆಗಿ ಏನಂದ್ರು? ಪ್ರೌಡ್ ಆಫ್ ಯು ಮ್ಯಾನ್ ಅಂದ್ರಿ. ಅದ ಖುಷಿ ಐತ್ರಿ ನನಗೆ. ಹ್ಮ್ 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 ಈಗ 10 ರೂಪಾಯಿ ಕೊಟ್ಟು 10 ಸಲ ಬಂದಿದ್ದಾರ್ರಿ. ಅಂತವ್ರ ನಡವರ್ಕ ಅವ್ರದ್ದು ಒಂದು ಪ್ರಮೋಷನ್ ಬೇಡ, ಅವ್ರ ಮುಖಾನ ಹೇಳ್ಬೇಡ ಅಂತಾರ, ಅವ್ರ ಬಗ್ಗೆನೇ ಹೇಳ್ಬೇಡ ಅಂತಾರ. ಹ್ಮ್ ನನ್ನ ಮನ್ಸ್ ಕೇಳಲ್ರಿ, ಆದ್ರೂ ಹೇಳಿ ನಾವ್ 1-2-3 ವಿಡಿಯೋದಾಗ ಅವ್ರಿಗೆ ಹೇಳ್ಬೇಡ ಅಂತಾರ್ರಿ. ಹ್ಮ್ 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 ನಿಮಗ್ ಗೊತ್ತದಲ್ರಿ, ಸಾಕು ದೇವ್ರಿಗೆ ಗೊತ್ತದ. ಹ್ಮ್ 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 ದೇವ್ರೇ ನಿಮಗ ಹೆಲ್ಪ್ ಮಾಡಾಕ್ ಹಚ್ಚನ ಅಂತ ಅನ್ಕೋರಿ, ಅಷ್ಟೇ, ಏನು ಬೇಡ. ಹ್ಮ್ ನಿನ್ನೆ ಬರ್ತಡೇನೆ ಅವ್ರೇ ನಂದು ಗ್ರ್ಯಾಂಡ್ ಆಗಿ ಮಾಡಿದ್ರು. ಓಹೋ. ಈಗ ಈ ಯಾತ್ರೆಗೆ ಹಿಂಗ್ ಹೋಗ್ತೀನಿ ಅಂದಾಗ ನಿಮ್ ಮನೆಯವರು, ನಿಮ್ಮ ತಾಯಿ, ನಿಮ್ಮ ಮಾಮ ಬ್ಯಾಡ ಅಂತ ಮಮ್ಮಿ ನನ್ನ ಯಾರ್ದು ಕೇಳಿಲ್ರಿ. ಮಾಮಗಳು ಒಂದ್ ಸ್ವಲ್ಪ ಸಪೋರ್ಟರ್ಸ್ ಅದಾರಿ, ಮಾಮಗಳದಂತ ಕೇಳಬೇಕ್ರಿ. ಅವ್ರು ಬ್ಯಾಡ ಅಂದಿದಿರಿ. ನೋಡಿ ಏನೋ ಮಾಡಾಗತ್ತಿ ನೋಡಪ್ಪ, ಚಲೋ ಮಾಡ ಹಂಗ ಅಂದ್ರಿ. ಮಮ್ಮಿ ಅಂತ ಬ್ಯಾಡ ಅಂತ ನಿಂತಿದ್ದೀರಿ. ಸೊ ಮಮ್ಮಿಗೆ ಹೇಳ್ದೇನ್ರಿ ಏನೋ ಮಾಡ್ಬೇಕು. ಈಗ ರಿಟರ್ನ್ ಯಶಸ್ವಿಯಾಗಿ ಮುಗಿಸ್ಕೊಂಡ್ ಬಂದ ಮ್ಯಾಗ ನಿಮ್ ತಾಯಿಗೆ ನಿಮ್ ಮನೆಯವ್ರು ಭೇಟಿ ಆದ್ರಿ? ಇನ್ನ ಆಗಿಲ್ರಿ. ಇನ್ನ ಭೇಟಿ ಆಗಿಲ್ಲ ಅವ್ರಿಗೆ? ಮಾತಾಡಿರಿ? ಮಾತಾಡಿ ಏನಂದ್ರು? ಏನಿಲ್ರಿ, ಖುಷಿ ಆಯ್ತಪ್ಪ, ಅಷ್ಟು ದೂರ ಹೋಗಿ ಬಂದೆ, ಬಾ ಮನೆಗ್ ಜಲ್ದಿ ಅಂತ ಅಂದಾರ. ನಾವ್ ಮೀಟ್ ಆಗ್ಬೇಕು. ತುಂಬಾ ಸಂತೋಷ. ಇಷ್ಟೆಲ್ಲ ಯಾತ್ರೆ ಮುಗಿಸ್ಕೊಂಡ್ ಬಂದ ಮ್ಯಾಗ ಇದು ಒಂದ್ ಕಡೆ ಆಯ್ತು. ಇನ್ ಮ್ಯಾಗ ಹೊಸ ಯೋಜನೆಗಳಂತ ಏನದ ನಿಮ್ಗೆ? ಏನ್ ಮಾಡ್ಬೇಕಂದಿರಿ ಮುಂದೆ? ಮಮ್ಮಿಗೆ ರಾಣಿ ತರ ನೋಡ್ಕೋಬೇಕ್ರಿ. ಅಪ್ಪ ಅಂತ ಬಿಟ್ಟು ಹೋಗ್ಯಾರ್ರಿ. ನಾ ಜೀವನದಾಗ ಗೊತ್ತಿಲ್ರಿ, ಪಪ್ಪನ್ ಪ್ರೀತಿ ಸಿಕ್ಕದ್ರಿ ಸಣ್ಣಕ್ರ, ಅದ್ರ ಮಮ್ಮಿ ಪ್ರೀತಿ ಮಮ್ಮಿಗೆ ಸಿಕ್ಕಿಲ್ರಿ. ಅದು ಹುಟ್ಟು ಅವ್ರದ್ ಹೆಂಗಾಗಿರ್ ಗೊತ್ತಿಲ್ರಿ. ಆ ಗಂಡನ್ ಮನ್ಯಾಗ ಹೋಗ್ಯಾಳ ರೇ, ಅಲ್ಲಿ ತಿರುಗಾಡಿ, ಇಲ್ಲಿ ಇಟಂಗ್ ಬಟ್ಟಿ ಮಾಡಿದ್ರಿ, ಎಲ್ಲಾ ಮಾಡ್ತಿರಿ. ನೆಮ್ಮದಿನೇ ಇಲ್ಲ ಆ ಹೆಣ್ಣು ಜೀವಕ್ರಿ. ಆ ಹೆಣ್ಣು ಜೀವಕ್ ರಾಣಿ ತರ ನೋಡ್ಕೋಬೇಕ ಅನ್ನೋದು ಒಂದ್ ಕನಸದ್ರಿ ನನ್. ಆ ಕನಸ ಏನೇ ಆದ್ರೂ ನನ್ ಬಿಡಲ್ರಿ, ಅದೊಂದ್ ಮಾಡೋದದ್ರಿ. ಯಾಕಂದ್ರ ಬಾಳ ಕಷ್ಟ ಅನ್ಭವಿಸ್ಯಾಳ್ರಿ ನನ್ ಸಲ್ಯಾಕ. ಆಕಿ ನಾನೀಗ ನಂದ ಎಜುಕೇಶನ್ದಾಗ ಅಷ್ಟು ತಲೆ ಹೋಗಲ್ಲಾಗ್ಯದ. ಒಂದ್ ಯಾವ್ದಾರ ಒಂದ್ ಬಿಸ್ನೆಸ್ ಮಾಡ್ಬೇಕಂತಾದ್ರಿ ಮಾಡ್ತೀನ್ರಿ. ಅದು 3 ದಿನ ಈಗ ಅನೌನ್ಸ್ ಮಾಡೀನ್ರಿ, ನಾ 3 ತಿಂಗಳದಾಗ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ನಾ ಸೋತೆ ಅಂತ. ಏನ್ ಅನೌನ್ಸ್ ಮಾಡಿರಿ? ನಾನು ಬಿಸ್ನೆಸ್ ಮಾಡ್ಬೇಕಂತ, ಬಟ್ಟೆ ಅಂಗಡಿನೇ ಹಾಕ್ಬೇಕ್ರಿ. ಬಟ್ಟೆ ಅಂಗಡಿ ಹಾಕಿ ಮತ್ ನೆಕ್ಸ್ಟ್ ಏನ್ ಆಗ್ತದ್ರಿ, ಅದ್ರ ಮೇಲೆ ಇನ್ನ ದೊಡ್ಡ ಇನ್ನ ಅದಾವ್ರಿ ತಲೆಗ. ಬಟ್ ಇದು ಫಸ್ಟ್ ಅಲ್ಲಿ ಸುಮ್ಮ ಆದ್ರಿ ಸೆಟ್ಲ್ ಆಯ್ತಂದ್ರ ಮತ್ತೆ ಟ್ರಾವೆಲಿಂಗ್ ಜರ್ನಿ ನೆಕ್ಸ್ಟ್ ನೋಡ್ಬೇಕು ಅನ್ನೋದಾದ್ರಿ. ಅದ ಮಮ್ಮಿಗ್ ಚಲೋ ಸುಖವಾಗಿ ಇಟ್ಟಿನಂದ್ರೆ ನೆಕ್ಸ್ಟ್ ಅಲ್ರಿ. ಸೊ ಅದೇ ಫಸ್ಟ್ ತಾಯಿ ಪ್ರಿಫರೆನ್ಸ್. ಈಗ ಎಷ್ಟು ದಿನ ಕೊಟ್ಟಿತ್ತಿಲ್ರಿ, ಸುಳ್ಳು ಹೇಳಲ್ರಿ, ಇಷ್ಟು ದಿನ ಕೊಟ್ಟಿದ್ದೆ. ಯಾಕಂದ್ರ ನಾನೇ ಒಂದ್ ಮಟ್ಟಕ್ಕಿಲ್ಲ, ಪಾಪ ದುಡ್ದು ಹಾಕಾಗತ್ತಾಳ, ನಾ ಮಾಡ್ಬೇಕು, ವಿರೋಧ ಮಾಡ್ಬೇಕಂತ ಮಾಡಿದ್ದೆ. ಬಟ್ ಈಗ ಇಲ್ರಿ, ಆ ಜೀವಕ್ಕೆ ನಾನು ನೆಮ್ಮದಿ ಕೊಡ್ಬೇಕು, ಕೆಲ್ಸ ಬಿಡಿಸ್ಬೇಕು ಅನ್ನೋದಾದ್ರಿ. ತುಂಬಾ ಸಂತೋಷ ಚಂದ್ರಕಾಂತ್ ಅವ್ರೆ. ಈಗ ರಿಟರ್ನ್ ಬಂದ್ಮೇಲೆ ಬಿಜಾಪುರ ಮಂದಿಗೆ ಭೇಟಿಯಾಗಿರ್ನು? ಅದು ಬಾಳ ಬಿಜಾಪುರ ಮಂದಿ ಅಂತಲ್ರಿ, ಕರ್ನಾಟಕದ ಮಂದಿ ನನಗ್ ಬಾಳ ಸಪೋರ್ಟ್ ಸಿಕ್ಕದ್ರಿ. ಇವ್ರ ಬಗ್ಗೆ ಮಾತಿನಲ್ಲಿ ಹೇಳಕ್ ಆಗಲ್ರಿ, ನಾನು ಅಷ್ಟೇ ಸಪೋರ್ಟ್ ಸಿಕ್ಕದ್ರಿ. ಅವ್ರಿಗೆ ಮೀಟ್ ಆತೇನ್ರಿ, ಇನ್ನೊಂದ್ 2-3 ದಿನದಾಗ ಮೀಟಪ್ ಇಟ್ಕೋತೀನಿ. ಪ್ರತಿಯೊಬ್ರು ಕೇಳ್ತಾರ ಯಾವಾಗ ಬರ್ತಿ, ಅಂಡ್ ಎಲ್ಲಾರು ಶಾಲಾ ಸನ್ಮಾನ ಅಂತಾರೆ. ನನಗೊಂದು ಸನ್ಮಾನ ಸಿಕ್ಕದ್ರಿ ಪ್ರೇಮಾನಂದ್ ಮಹಾರಾಜ್ ಬಲ್ಲಿ. ಯಾವ್ದು ಶಾಲ್ ಬ್ಯಾಡ್ರಿ, ಬಟ್ ಮೀಟ್ ಆಗಮ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ಸರಿ ಸರಿ, ತುಂಬಾ ಸಂತೋಷ. ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾದ್ರಲ್ಲ, ಹೆಂಗ ಅನಿಸ್ತು ನಿಮ್ ಅನುಭವ ನಮ್ಮೊಂದಿಗೆ ಹಂಚ್ಕೊಂಡಿದ್ದ? ಆಕ್ಚುಲಿ ಅದು ನನ್ ಫಸ್ಟ್ ರೀ ಇಂಟರ್ವ್ಯೂ. ಅದು ನಿಮ್ ಜೋಡಿ, ಅದು ಕೇಂದ್ರ ಸರ್ಕಾರದ ಪುಣ್ಯ ರೀ ನಮ್ದು, ಅಷ್ಟೇ. ತುಂಬಾ ಸಂತೋಷ. ನಿಮ್ ಏನ್ ಆಸೆ ಆಕಾಂಕ್ಷೆಗಳ ಏನ್ ಅದಾವಲ್ಲ ಅವೆಲ್ಲ ಆದಷ್ಟು ಬೇಗ ಈಡೇರ್ಲಿ. ಮತ್ತಷ್ಟು ಎತ್ತರಕ್ಕೆ ಹೋಗ್ರಿ, ಮತ್ತಷ್ಟು ಯಾತ್ರೆಗಳನ್ನ ಮಾಡ್ರಿ, ಮತ್ತಷ್ಟು ನಮ್ ಬಿಜಾಪುರ ಹೆಸರನ್ನ ಮೇಲಕ್ಕೆ ತಗೊಂಡವ್ರಿ ಅಂತೇಳಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೀವಿಗೆ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇದು ವಿಡಿಯೋ ಫುಲ್ ರೇಡಿಯೋ ಜಾಕಿದಾಗ ಬರ್ತದ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ರೀ.